ಇವತ್ತು ಈ ವಿಷಯ ತುಂಬ ಹಿಂದೂ ಸಾಮ್ರಾಜ್ಯೋತ್ಸವ. ಈ ಹಿಂದೂ ಸಾಮ್ರಾಜ್ಯೋತ್ಸವ ಅನ್ನೋ ವಿಷಯ ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಪ್ರಮುಖ ವಿಷಯ ಏನಪ್ಪ ಅಂತಂದರೆ, ಈ ರಾಜಕೀಯ ಪಕ್ಷಗಳು ಏನೇನು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಈ ಕೇರಳದಲ್ಲಿ BJP ಏತರ ಪಕ್ಷಗಳು ಇರೋದರಿಂದ ಇದು ಒಂದು ರೀತಿಯಲ್ಲಿ ಹಿಂದೂಗಳ ಒಂದು ವಿರುದ್ಧವಾಗಿಯೇ ನಡ್ಕೊಳ್ತಾ ಇದೆ. ಈಗ ಏನಪ್ಪ ಆಗದೆ ಅಂದರೆ, ಈಗ ಇವರೆಲ್ಲ ಹಿಂದೂಗಳ ವಿರುದ್ಧವಾಗಿಯೇ ನಡ್ಕೊಳ್ತಾ ಇರೋದ್ರಿಂದ ಈಗೇನಪ್ಪ ಅಂತಂದರೆ, ಈಗ ಎಲ್ಲೆಲ್ಲಿ ಹಿಂದೂ ವಿರೋಧಿಗಳು ಅಂದರೆ ಹಿಂದೂ ವಿರೋಧಿಗಳನ್ನ ದಮನ ಮಾಡಬೇಕು ಅಂತ ಯಾವ್ಯಾವ ಶಕ್ತಿಗಳೆಲ್ಲ ಮಾಡ್ಕೊಂಡ್ವೋ ಆ ಶಕ್ತಿಗಳ ಅಡಗಿಸೋಕ್ಕೆಲ್ಲ ಮಾಡ್ಕೊಂಡ್ವೋ ಇವಾಗ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು. ಈಗ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹಿಂದೂ ಸಾಮ್ರಾಜ್ಯ ಅಂತ, ಮೊದಲು ಹಿಂದೂ ಸಾಮ್ರಾಟ್ ಅಂತ ಆಯಿತು. ಒಂದೊಂದಾಗಿ ಹಿಂದೂ ಸಾಮ್ರಾಟ್. ಯಾಕೆಂದರೆ ನೀವುಗಳೆಲ್ಲ ಹಿಂದೂಗಳು ಕಂಡ್ರೆ ಆಗಲ್ಲ, ಯಾರು ಬೇರೆ ಪಕ್ಷದವರು. ಈಗ ಆಗ್ಬಿಟ್ಟು ಹಿಂದೂಗಳು ಕಂಡ್ರೆ ಆಗಲ್ಲ ಅಂತ ಅಂದಮೇಲೆ ಹಿಂದೂಗಳೆಲ್ಲ ಒಂದು ಏನು ಮಾಡೋದು ಸುಮ್ಮನೆ ಇರ್ತಾರೆ. ಬಾಂಗ್ಲಾದೇಶದಲ್ಲಿ ಮುಸ್ಲಿಮ್ನವರೆಲ್ಲ ಒಟ್ಟಾಗಿ ಹಿಂದೂಗಳಿಗೆ ನಿಲ್ದಾಣ ಹೊಡಿತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀರಾ ನೀವುಗಳು, ರಾಜಕೀಯದವರು. ಇಂಥದ್ದು ಬಾಯಿ ಮುಚ್ಕೊಂಡು ಸುಮ್ಮನಿರುವಾಗ ಇಲ್ಲಿ ಇರುವ ಬಹುಸಂಖ್ಯಾತರು ಹಿಂದೂಗಳಾದವರು ಸುಮ್ಮನಿರ್ತಾರಾ? ಯಾರೂ ಸುಮ್ಮನಿರೋದಿಲ್ಲ. ಈಗಾಗಲೇ ಎಚ್ಚೆತ್ಕೊಂಡಿದ್ದಾರೆ. ಈಗಾಗಲೇ ಹಿಂದೂ ಸಾಮ್ರಾಜ್ಯೋತ್ಸವ ಅಂತ ಒಂದೊಂದು ಕಡೆ ಈ ತಿಂಗಳೆಲ್ಲ ಪ್ರಾರಂಭ ಆಗ್ತದೆ, ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಗೆ ಪ್ಲೇ ಮಾಡ್ತೀನಿ ನೋಡಿ. ಈಗ ಹಿಂದೂ ಸಾಮ್ರಾಜ್ಯ ಹೆಂಗೆಲ್ಲ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ. ಈಗ ಪುನೀತ್ ಕೆರೆಹಳ್ಳಿಗೆ ಸಂಬಂಧಪಟ್ಟಿರ್ಬೋದು, ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬೆಂಬಲಿಗರನ್ನ ಅರೆಸ್ಟ್ ಮಾಡಿದ್ರು. ಏನಾಗುತ್ತೆ, ಹಿಂದೂ ಧರ್ಮದವ್ರದ ಮುಂದುವರಿಬಾರ್ದು, BJPಯವರು ಮುಂದುವರಿಬಾರ್ದು, ಮೋದಿಯವರು ಮುಂದುವರಿಬಾರ್ದು, ಒಂದು ದೃಷ್ಟಿಕೋನ ಹೊಂದಿರ್ತಾವಲ್ಲ, ಈ ದೃಷ್ಟಿಕೋನಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಕೊಳ್ಳೋಕ್ಕಿಂತ ಅಂತ ಹೆಚ್ಚಕ್ಕೆ ಇದನ್ನು ನಾವೇ ಅಂದರೆ ಆಯಾ ಪಕ್ಷದವರೇ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಆ ಪಕ್ಷದ ಸರಿ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕಿಂತ ಜನಗಳೇ ದೊಂಬಿ ಹೇಳೋಕ್ಕೆ ಶುರು ಮಾಡೋರೆ. ಈಗಾಗಲೇ ಎಲ್ಲ ಕಡೆಗಳಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಹಿಂದೂಗಳನ್ನು ಒಗ್ಗೂಡ್ತಾ ಇರೋದು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವರೆಲ್ಲ ಒಂದು ಕಡೆ ಈ ಹಿಂದೂಗಳೆಲ್ಲ ಒಂದು ಗೂಡೋರೆ ಅಂತ ಒಂದು ಭಾವನೆ ಎಲ್ಲರಿಗೂ ಬಂದೇ ಬರುತ್ತೆ. ಇದನ್ನು ಹೇಳ್ತಾ ಒಂದು ವಿಡಿಯೋನ ನಾವು ತೋರಿಸ್ತೀವಿ ನೋಡಿ ವೀಕ್ಷಕರೇ. ಈಗ ನೀವು ನೋಡ್ತಾ ಇದ್ದೀರಾ, ಹಿಂದೂ ಸಾಮ್ರಾಜ್ಯೋತ್ಸವ ಎಂಬುದಾಗಿ ಒಂದು RSSನ ಒಂದು ಫಂಕ್ಷನ್ ನಡೀತಾ ಇದೆ. ಈ ದೇಶಾದ್ಯಂತ ನಡೀತದೆ. ಇದು 100 ವರ್ಷ ಹಿಂದೂ RSS ಶುರುವಾಗಿ 100 ವರ್ಷ ಆಗಿರೋದ್ರಿಂದ ಹಿಂದೂಗಳು ಒಂದು ಒಗ್ಗೂಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬಲವಾದವಾಗಿ ಈ ಒಂದು ಸಂಘಟನೆ ಎಲ್ಲರನ್ನೂ ಬಡಿದೆಬ್ಬಿಸ್ತಾ ಇದೆ ಅಂದರೆ ಅದು ತಪ್ಪೇನಿಲ್ಲ. ನೋಡಿ, ಇವಾಗ ನೋಡ್ತಾ ಇದ್ದೀರಾ, ಹಿಂದೂ ಸಾಮ್ರಾಜ್ಯೋತ್ಸವದ ಒಂದು ಎಂಟ್ರೆನ್ಸು ಎಲ್ಲಿ ಇದು ಈ ತಿಂಗಳು ಅಥವಾ ಇದು 100 ವರ್ಷ ಆಗಿರೋದ್ರಿಂದ ಪ್ರತಿ ತಿಂಗಳು ಅಥವಾ ಈ ತಿಂಗಳು ಈ ಯಾವುದೋ ಒಂದು ರೀತಿಯಲ್ಲಿ ಒಂದಲ್ಲ ಹಿಂದೂಗಳನ್ನ ಸಂಘಟನೆ ಮಾಡಿ ಅದನ್ನು ಮುಂದೆ ತರಬೇಕು, ಹಿಂದೂಗಳನ್ನೆಲ್ಲ ಬಡಿದೆಬ್ಬಿಸಬೇಕು. ಯಾಕೆ ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ, ಹಿಂದೂಯೇತರ ಸರ್ಕಾರಗಳ, ಸ್ಟಾಲಿನ್ ಸರ್ಕಾರ, ಕೇರಳ ಸರ್ಕಾರದಲ್ಲಿ ಏನಪ್ಪ ನಡೀತಾ ಇದೆ ಅಂತಂದರೆ ಹಿಂದೂಗಳನ್ನ ದಮನ ಮಾಡಬೇಕು. ಹಿಂದೆ ತುರ್ತು ಪರಿಸ್ಥಿತಿ ಬಂದಾಗ ಏನಾಯಿತು, ಹಿಂದೂಗಳನ್ನ ದಮನ ಮಾಡೋಕ್ಕೆ ತುರ್ತು ಪರಿಸ್ಥಿತಿಯನ್ನೇ ತಂದರು. ಇದೇ ರೀತಿ ಮುಂದೆ ಈ ಥರ ಆಗಬಾರ್ದು. ಇಲ್ಲಿ ನೋಡಿ, ಸಂಚಾಲಕರಾದ ಗೋಪಾಲಕೃಷ್ಣ ಚನ್ನಪಟ್ಟಣದಲ್ಲಿ ಇವರು ಮೊದಲು ಕೆಲಸ ಮಾಡ್ತಾಯಿದ್ರು. ನೋಡಿ, ಇದು ರಾಜರಾಜೇಶ್ವರಿ ನಗರದಲ್ಲಿ ನಡೆದಂಥ ಹಿಂದೂ ಕಾರ್ಯಕರ್ತರ ಒಂದು ಸಮಾವೇಶ, ಹಿಂದೂ ಸಾಮ್ರಾಜ್ಯೋತ್ಸವ ಸಮಾವೇಶದ ಜನಗಳ ನೋಡಿ ಎಷ್ಟು ಜನ ಇದ್ದಾರೆ. ಈ ರೀತಿ ಪ್ರತಿಯೊಂದು ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಡೆಯುವ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇದೆ. ಈ ರೀತಿಯಾಗಿ ಹಿಂದೂಗಳನ್ನ ಒಗ್ಗೂಡಿಸಿ ಅವ್ರನ್ನ ಬಡಿದೆಬ್ಸೋದು. ಹಿಂದೂಗಳನ್ನ ಈ ಥರ ನೀವು ಬೇರೆ ಕಡೆ ಎಲ್ಲ ಈ ಥರ ಮಾಡ್ತೀರಾ, ನಮ್ಮ ಹಿಂದೂಗಳನ್ನ ನೀವು ಬೆಳೆಸಿ ಅಂತ ಒಂದು ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸಂತೋಷ್ ಜೀರೋ ಎಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಇದು ನೋಡಿ, ಆದರೆ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಸಮಾಜದ ಎಲ್ಲ ಬಂಧು ಭಗಿನಿಯರು ಒಟ್ಟಿಗೆ ಸೇರಿ ಆಚರಿಸಬೇಕಾದಂಥ ಉತ್ಸವ. ಆದರೆ ಈ ಉತ್ಸವ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು.
ಏನು ಮಾಡ್ತಾ ಏನು ಸ್ವಾಮಿ ವಿವೇಕಾನಂದ ಹೇಳಿದ್ರು, ಮುಂದಿನ 50-100 ವರ್ಷಗಳ ಕಾಲ ಕೇವಲ ಭಾರತ ಮಾತೆ ಮಾತ್ರ ನಿಮ್ಮ ಆರಾಧ್ಯ ದೈವ ಆಗಬೇಕು, ಉಳಿದಂತ ಎಲ್ಲ ದೇವತೆಗಳನ್ನ ಪಕ್ಕಕ್ಕಿಡಿ ಅಂತ ಹೇಳಿದ್ರು. ಇದು ಅಂತ ಹೇಳಿದ್ರೆ ದೇವತೆಗಳ ಮೇಲೆ ಅವರಿಗೆ ತಿರಸ್ಕಾರ ಇತ್ತು ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬ ಭಾರತೀಯನು ಕೂಡ ಸಾಧ್ಯ ಇಲ್ಲ. ಕಾಶ್ಮೀರ ಹಾಕಬೇಕು. ಇವತ್ತು ಪಶ್ಚಿಮ ಬಂಗಾಳದ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇವತ್ತು ಆ ಸ್ಥಿತಿ ಬಂದೋಗಿದೆ. ಇವತ್ತು ಎಲ್ಲಿ ಹಿಂದೂ ಅಲ್ಪಸಂಖ್ಯಾತ ಆಗ್ತಾ ಇದ್ದಾನೆ, ಅಲ್ಲಿ ಯಾವುದೇ ಪಕ್ಷದಿಂದ ಒಬ್ಬ ಹಿಂದೂ ಸ್ಪರ್ಧೆ ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಇದು ರಾಜಕೀಯ ಸಮಾವೇಶ ಅಲ್ಲ, ಇದು ಹಿಂದೂ ಸಮಾಜದ ಸಮಾಜೋತ್ಸವ ಇದು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಪಕ್ಷ ಭೇದವನ್ನು ಮರೆತು ಒಂದು ವೇದಿಕೆ ಅಡಿಯಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂಥ ರೀತಿಯಲ್ಲಿ ಬಂದಿಲ್ಲಿ ಸೇರಬೇಕು. ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಹಿಂದೂ ಸಮಾಜ ಒಂದಾದ ಮೇಲೆ ಅವರವರ ರಾಜಕೀಯ ಇಚ್ಛೆಗಳು, ಅವರವರ ಆಸೆ ಮುಸುಳ್ಕೊಂಡು ನಮಗೆ ಬಂದಂತ ವ್ಯಕ್ತಿ ನಮಗೆ ಆಹಾರವನ್ನು ತಂದುಕೊಟ್ರೆ ಅದರಿಂದ ನಾವು ಮಡಿಯಾಗ್ತೀವ, ಅದರಿಂದ ಶ್ರೇಷ್ಠ ಆಗ್ತೀವ? ಇದನ್ನ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಸಾಮಾಜಿಕ ಸಾಮರಸ್ಯ ಅಂತ ಹೇಳಿದ್ರೆ ಎಲ್ಲ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣುವಂತೆ, ಎಲ್ಲ ಮನುಷ್ಯರನ್ನು ನನ್ನ ಬಂಧುಗಳು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ ಅಂತ ನೋಡುವಂಥ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಇತ್ತೀಚೆಗೆ ಬಂದಂತಹ ಒಂದು ಮಾಧ್ಯಮದಲ್ಲಿ, ಫೇಸ್ಬುಕ್ ಮಾಧ್ಯಮಗಳಲ್ಲಿ ಬಂದಂತಹ ಒಂದು ಸುದ್ದಿ. ಯಾಕೆಂದರೆ ಈ ಇಂಪೀಚ್ಮೆಂಟ್ ತಂದಾಗ ಇವ್ರಿಗೆ ಯಾರ್ಯಾರು ಇವರು ವಿರೋಧವಾಗಿ ಮಾತಾಡಿದ್ರು ಜಡ್ಜ್ಗಳು, ಅದು ಒಂದು ದೃಶ್ಯ ಇಲ್ಲಿ ನೋಡ್ಬೋದು. ಮತ್ತು ಈ RSSನ ಸರಸಂಚಾಲಕರಾದ ಗೋಪಾಲಕೃಷ್ಣ ಅವರು ಈ ಫೋಟೋದ ಮತ್ತು ವಿಡಿಯೋದಲ್ಲಿ ನಾವು ನೋಡ್ಬೋದು. ಹಾಗೂ ಈ ಟುಡೇ ಫ್ಲಾಶ್ನ ಕಾರ್ಯಕರ್ತರಾದಂತಹ ಜಗದೀಶ್ ಮತ್ತು ಸತ್ಯನ್ ಇವರುಗಳು ಮತ್ತು ಅವರ ಸ್ನೇಹಿತರನ್ನು ಈ ಗ್ರೂಪ್ಗಳು ಇಲ್ಲಿ ಈ ಚಿತ್ರದಲ್ಲಿ ಹಿಂದೂ ಸಮಾಜೋತ್ಸವ ಇದರೊಳಗೆ ಭಾಗಿಯಾಗಿರೋದು ನೋಡಿದ್ರೆ ಬಹಳ ಸಂತೋಷವಾಗ್ತಾ ಇದೆ. ಯಾಕೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳ್ತಾ ಇದ್ದಾರಲ್ಲ ಸಂತೋಷ್ಜಿ. ಯಾವ ರಾಜ್ಯದಲ್ಲಿ ಹಿಂದೂಗಳಿಗೆ ಸಪೋರ್ಟ್ ಇರಲ್ವೋ, ಏನೆಲ್ಲ ನಡೀತದೆ ಅನ್ನೋದಕ್ಕೆ ಈಗ ಒಂದು ವಿಡಿಯೋನ ನೋಡಿದ್ರಿ. ಹಿಂದೂಗಳು ಯಾಕಪ್ಪ ಬೇಕು ಅಂದರೆ, ಎಲ್ಲಿ ಬಹುಸಂಖ್ಯಾತರಾಗಿ ಹಿಂದೂಗಳಿರ್ತಾರೋ ಅವ್ರಿಗೆ ನೀವು ಹೆಚ್ಚಿನ ರಾಜಕೀಯದ ಒಂದು ಒಲವನ್ನು ಕೊಡಬೇಕಾಗುತ್ತೆ. ನೀವು ಬರೀ ಅಲ್ಪಸಂಖ್ಯಾತರು ಅಂತ ಹೋದರೆ ಅವರು ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಕಲ್ಯಾಸಿಪಳ್ಳಿ ಅಂತನೋ, ಇನ್ನೊಂದು ಯಾವುದೋ ಒಂದು ಗೌರಿಪಳ್ಳಿ ಅಂತನೋ, ಇಂಥವ್ರುಗಳೆಲ್ಲ ಏನು ಮಾಡ್ತಾರೆ, ಅಲ್ಲಿ ಹೋದರೆ ಈ ಹಿಂದೂಗಳಿಗೆ ಹಬ್ಬದ ದಿವಸ ಮತ್ತು ಯಾವುದಾದ್ರು ಒಂದು ಫಂಕ್ಷನ್ಗಳು ಮಾಡಿದ್ರೆ ಕಲ್ಲು ಹೊಡೆಯೋದು, ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಳ್ಳದೆ ಸುಮ್ಮನೆ ಇದ್ಬಿಡೋದು. ಈ ರೀತಿಯ ಒಂದು ಧೋರಣೆ ಆಗುತ್ತಲ್ಲ, ಅದಕ್ಕಾಗಿ ಇದು ಈ ಥರ ಒಂದು ಸಾಮ್ರಾಜ್ಯೋತ್ಸವಗಳು ಮತ್ತು ಹಿಂದೂ ಉತ್ಸವಗಳು, ಎಲ್ಲ ರೀತಿ ಗಣೇಶೋತ್ಸವಗಳು, ಎಲ್ಲ ರೀತಿಯ ಉತ್ಸವಗಳು ನಡೀತಾ ಇರ್ತದೆ. ರಾಜಕೀಯ ವ್ಯಕ್ತಿಗಳು ಅದರಿಂದ ದಯವಿಟ್ಟು ಬಹುಸಂಖ್ಯಾತರು ಅನ್ನಿಸ್ಕೊಳ್ಳೋಕೆ ಹೆಚ್ಚಿನ ಒಂದು ಬೆಲೆನೂ ಕೊಡಬೇಕು. ಜೊತೆಗೆ ಅಲ್ಪಸಂಖ್ಯಾತರಿಗೆ ಏನಪ್ಪ ಅಂದರೆ, ಇವಾಗ ಒಂದು ಗೌರಿಪಳ್ಳಿ ಆಗಿರ್ಬೋದು ಅಥವಾ ಕಲ್ಯಾಸಿಪಳ್ಳಿ ಆಗಿರ್ಬೋದು, ಇನ್ಯಾವುದೋ ಒಂದು ಮೀನಾಜ್ ನಗರ ಅಂತ ಇರ್ಬೋದು, ಇಲ್ಲಿ ಏನು ಮಾಡ್ತಾರೆ, ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಾರೆ. ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾಗ ಅಲ್ಲಿ ಉರ್ದು ಭಾಷೆನೇ ನಮಗೆ ಬೇಕು ಅಂತ ಕೇಳ್ತಾರಲ್ಲ, ಇದು ಯಾವ ನ್ಯಾಯ? ಇದು ಯಾರೂ ಒಪ್ಪೋದು ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಉರ್ದು ಭಾಷೆ ಬೇಕು ಅಂತ ಕೇಳ್ತಾರಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತಲೇ ಕೂಡ ನಾವು ಹೇಳ್ಬೋದು. ಈಗಿರುವಾಗ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿಗಳು ಸೊಪ್ಪಾಗ್ತಿದೆ, ಮಣಿದೇನೆ. ನಮ್ಮ ಕನ್ನಡದ ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕ, ನಮಸ್ಕಾರ.